ನಮಸ್ಕಾರ. ಇವತ್ತು ನಾವು ಭಗವದ್ಗೀತೆಯ ಒಂದು ತುಂಬಾ ಆಳವಾದ ಅಧ್ಯಾಯದ ಬಗ್ಗೆ ಮಾತಾಡೋಣ. 8ನೇ ಅಧ್ಯಾಯ. ಹೌದು. ಅರ್ಜುನ ಇಲ್ಲಿ ಜೀವನದ ಕೆಲವು ಮೂಲಭೂತ ಪ್ರಶ್ನೆಗಳನ್ನ ಕೇಳ್ತಾನೆ ಅಲ್ವಾ? ಖಂಡಿತ. ಬ್ರಹ್ಮ ಅಂದ್ರೇನು, ಅಧ್ಯಾತ್ಮ, ಕರ್ಮ, ಹೀಗೆ. ಹೌದು. ಮತ್ತೆ ಅಧಿಭೂತ, ಅಧಿದೈವ, ಅಧಿಯಜ್ಞ ಅಂದ್ರೇನು ಅಂತನೂ ಕೇಳ್ತಾನೆ. ಆಮೇಲೆ ದೇಹದಲ್ಲಿ ಅಧಿಯಜ್ಞ ಯಾರು, ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಸಾಯೋ ಸಮಯದಲ್ಲಿ ಆ ಪ್ರಯಾಣ ಕಾಲದಲ್ಲಿ ಭಗವಂತನನ್ನ ನೆನೆಯೋದು ಹೇಗೆ ಅಂತ. ನಿಜ. ಈ ಪ್ರಶ್ನೆಗಳು ಬರೀ ಕುತೂಹಲದ್ದಲ್ಲ, ಇದು ನಮ್ಮ ಅಂತಿಮ ಗುರಿ, ಆ ಮೋಕ್ಷದ ದಾರಿಯ ಹುಡುಕಾಟ. ಹಾಗಾದ್ರೆ ಈ ಗಹನವಾದ ಪ್ರಶ್ನೆಗಳಿಗೆ ಗೀತೆ ಮತ್ತೆ ಅದರ ಭಾಷ್ಯದ ಬೆಳಕಲ್ಲಿ ಉತ್ತರ ಹುಡುಕೋಣ. ಆ ಶಾಶ್ವತ ಸತ್ಯದ ದಾರಿ ಯಾವುದು ಅಂತ ನೋಡೋಣ. ಆಗ್ಬಹುದು. 8ನೇ ಅಧ್ಯಾಯದಲ್ಲಿ ಭಗವಂತ ಬಹಳ ಸ್ಪಷ್ಟವಾಗಿ ಉತ್ತರ ಕೊಡ್ತಾನೆ. ಅರ್ಜುನನ ಮೊದಲ ಪ್ರಶ್ನೆ, ಕಿಂ ತದ್ ಬ್ರಹ್ಮ? ಬ್ರಹ್ಮ ಅಂದ್ರೇನು? ಭಗವಂತ ಹೇಳ್ತಾನೆ, ಅಕ್ಷರಂ ಬ್ರಹ್ಮ ಪರಮಂ, ಅಂದ್ರೆ ನಾಶವೇ ಇಲ್ಲದ್ದು, ಎಲ್ಲಕ್ಕೂ ಮಿಗಿಲಾದದ್ದು, ಅದೇ ಬ್ರಹ್ಮ. ಅಕ್ಷರ ಅಂದ್ರೆ ನಾಶವಿಲ್ಲದ್ದು. ಹೌದು. ಭಾಷ್ಯದಲ್ಲಿ ಶ್ರುತಿಯ ಆಧಾರ ಕೊಟ್ಟು ಹೇಳ್ತಾರೆ, ಇದು ಪರಮಾತ್ಮನೇ. ಓಂಕಾರವನ್ನೇ ನೇರವಾಗಿ ಬ್ರಹ್ಮ ಅಂತ ತಿಳಿ ತಗೋಬಾರದು ಅಂತನೂ ಸ್ಪಷ್ಟಪಡಿಸ್ತಾರೆ. ಸರಿ. ಹಾಗಾದ್ರೆ ಅಧ್ಯಾತ್ಮ ಅಂದ್ರೆ? ಕಿಮಧ್ಯಾತ್ಮಂ? ಸ್ವಭಾವೋಧ್ಯಾತ್ಮ ಉಚ್ಯತೆ. ಅಂದ್ರೆ ಪ್ರತಿ ಶರೀರದಲ್ಲೂ ಇರುವ ಪರಬ್ರಹ್ಮನ ಒಂದು ಅಂಶ, ಆ ಜೀವಾತ್ಮ ಸ್ವರೂಪ ಇದೆಯಲ್ಲ, ಅದೇ ಅಧ್ಯಾತ್ಮ, ನಮ್ಮ ನಿಜವಾದ ಸ್ವಭಾವ. ನಮ್ಮ ಅಂತರಂಗದ ಭಾವ. ಸರಿ. ಇನ್ನು ಕರ್ಮ. ಕಿಂ ಕರ್ಮ? ಅದಕ್ಕೆ ಉತ್ತರ, ಭೂತಭಾವೋದ್ಭವಕರೋ ವಿಸರ್ಗಃ ಕರ್ಮ ಸಂಜಿತಃ. ಅಂದ್ರೆ ಈ ಜೀವಿಗಳ ಹುಟ್ಟಿಗೆ ಕಾರಣ ಆಗುವ ಯಜ್ಞ, ದಾನ, ಈ ಥರದ ಕ್ರಿಯೆಗಳು. ಭಾಷ್ಯದಲ್ಲಿ ದೇವತೆಗಳನ್ನು ಉದ್ದೇಶಿಸಿ ನಾವು ಹವಿಸನ್ನು ಅರ್ಪಣೆ ಮಾಡ್ತೀವಲ್ಲ, ಆ ವಿಸರ್ಗ ಅದೇ ಕರ್ಮ ಅಂತ ವಿವರಿಸಲಾಗಿದೆ. ಸರಿ. ಇನ್ನು 3 ಇದೆಯಲ್ಲ, ಅಧಿಭೂತ, ಅಧಿದೈವ, ಅಧಿಯಜ್ಞ. ಹೌದು. ಕ್ಷರೋಭಾವಃ ಅಧಿಭೂತಂ. ಕ್ಷರ ಅಂದ್ರೆ ನಾಶವಾಗೋದು. ಹುಟ್ಟಿ ನಾಶವಾಗುವ ಎಲ್ಲ ಭೌತಿಕ ವಸ್ತುಗಳು, ಈ ಪಂಚಭೂತಗಳು, ಇವೆಲ್ಲ ಅಧಿಭೂತ. ಅಂದ್ರೆ ಈ ಕಾಣುವ ಜಗತ್ತು. ಹೌದು. ಆಮೇಲೆ ಪುರುಷಶ್ಚಾಧಿದೈವತಂ. ಇಲ್ಲಿ ಪುರುಷ ಅಂದ್ರೆ ಹಿರಣ್ಯಗರ್ಭ ಅಂತ ಅರ್ಥ. ಎಲ್ಲ ದೇವತೆಗಳಿಗೆ, ಇಂದ್ರಿಯಗಳಿಗೆ ಅಧಿಪತಿಯಾಗಿ ಅನುಗ್ರಹ ಮಾಡೋ ಶಕ್ತಿ. ಹಾಗೆ. ಇನ್ನೂ ಅಧಿಯಯಜ್ಞ. ಅಧಿಯಯಜ್ಞೋಹಮೇವ ಅತ್ರ ದೇಹೇ. ಭಗವಂತನೇ ಹೇಳ್ತಾನೆ, ಈ ದೇಹದಲ್ಲಿ ಎಲ್ಲಾ ಯಜ್ಞಗಳ ಫಲವನ್ನು ಕೊಡುವವನಾಗಿ ನೆಲೆಸಿರುವ ನಾನೇ ಅಧಿಯಜ್ಞ, ವಿಷ್ಣು ರೂಪಿಯಾದ ನಾನೇ. ಅಂದ್ರೆ ಪರಮಾತ್ಮನೇ ಯಜ್ಞಗಳ ಅಧಿಪತಿ. ಹೌದು. ಭಾಷ್ಯದಲ್ಲಿ ಯಜ್ಞೋವೈ ವಿಷ್ಣುಹು ಅನ್ನೋ ಶ್ರುತಿವಾಕ್ಯವನ್ನ ನೆನಪಿಸ್ತಾರೆ. ಸರಿ. ಅಂದ್ರೆ ಎಲ್ಲಾ ಪ್ರಶ್ನೆಗಳಿಗೂ ಮೂಲ ಉತ್ತರ ಭಗವಂತನೇ ಆಗಿದ್ದಾನೆ. ಈಗ ಆ ಕೊನೆಯ ಪ್ರಶ್ನೆ ಇದೆಯಲ್ಲ, ಪ್ರಯಾಣ ಕಾಲದ ಚಿಂತನೆ. ಮರಣದ ಸಮಯದಲ್ಲಿ ದೇವರ ನೆನಪು ಯಾಕೆ ಅಷ್ಟು ಮುಖ್ಯ? ಗೀತೆ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ನೋಡಿ. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ. ಯಾರು ಕೊನೆಗಳಿಗೆಯಲ್ಲಿ ನನ್ನನ್ನೇ ನೆನೆಸ್ಕೊಂಡು ದೇಹ ಬಿಡ್ತಾರೋ ಅವರು ಭಗವಂತನ ಸ್ವರೂಪವನ್ನೇ ಸೇರ್ತಾರೆ. ಸಮದ್ಭಾವಂ ಯಾತಿ. ಹೌದು. ಆದರೆ ಇಲ್ಲೊಂದು ಮುಖ್ಯವಾದ ವಿಷಯ ಇದೆ. ಅದು ಕೇವಲ ಆ ಕ್ಷಣದ ನೆನಪಲ್ಲ. ಜೀವನ ಪೂರ್ತಿ ನಾವು ಏನು ಚಿಂತನೆ ಮಾಡಿರ್ತೀವೋ, ಯಂ ವಾಪಿ ಸ್ಮರನ್ ಭಾವಂ, ಅದೇ ಭಾವನೆ ಕೊನೆಗೆ ನೆನಪಿ ಬರುತ್ತೆ. ಅಂದ್ರೆ ಜೀವನ ಪೂರ್ತಿ ಅಭ್ಯಾಸ ಮಾಡಿದ್ದೇ ಕೊನೆಗೆ ಫಲ ಕೊಡೋದು. ಅದಕ್ಕೇನ ಕೃಷ್ಣ ಹೇಳೋದು, ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರ ಯುದ್ಧಚ. ಖಂಡಿತವಾಗಿ ಯಾವಾಗಲೂ ನನ್ನನ್ನು ಸ್ಮರಿಸುತ್ತಾ ಇರು, ನಿನ್ನ ಕರ್ತವ್ಯ. ಇಲ್ಲಿ ಅರ್ಜುನನಿಗೆ ಯುದ್ಧ, ಅದನ್ ಮಾಡು ಅಂತ. ಸ್ಮರಣೆ ಮತ್ತು ಕರ್ತವ್ಯ ಎರಡೂ ಜೊತೆಯಲ್ಲೇ ಹೋಗ್ಬೇಕು. ಹಾಗಾದ್ರೆ ಈ ನಿರಂತರ ಸ್ಮರಣೆ ಹೇಗೆ ಸಾಧ್ಯ? ಅದಕ್ಕೆ ದಾರಿ ಏನು? ಅದಕ್ಕೆ ದಾರಿ ಅಭ್ಯಾಸ ಯೋಗ. ಅಭ್ಯಾಸ ಯೋಗ ಯುಕ್ತೇನ ಚೇತಸಾ ನಾಣ್ಯಗಾಮಿನ. ಅಭ್ಯಾಸದಿಂದ, ಯೋಗದಿಂದ ಮನಸ್ಸನ್ನ ಬೇರೆ ಕಡೆ ಹೋಗದಂತೆ ತಡೆದು ಪರಮಪುರುಷನನ್ನೇ ಧ್ಯಾನಿಸಬೇಕು. ಆ ಪರಮಪುರುಷನ ಲಕ್ಷಣಗಳನ್ನು ಹೇಳ್ತಾರಲ್ಲ? ಹೌದು. ಕವಿಂ ಪುರಾಣಮನುಶಾಸಿತಾರಂ. ಆತ ಸರ್ವಜ್ಞ, ಪುರಾಣಪುರುಷ, ಎಲ್ಲರ ನಿಯಂತ್ರಕ. ಮತ್ತೆ ಅಣುರೋಣಿಯಾಂಸಂ, ಅಣುವಿಗಿಂತ ಸೂಕ್ಷ್ಮ. ಹೌದು. ಎಲ್ಲದಕ್ಕೂ ಆಧಾರ. ನಮ್ಮ ಯೋಚನೆಗೆ ನಿಲುಕದ ರೂಪದವನು. ಸೂರ್ಯನ ತರಹ ತೇಜಸ್ವಿ, ಅಜ್ಞಾನ ಅನ್ನೋ ಕತ್ತಲೆಯಿಂದ ಆಚೆ ಇರುವನು. ಇಲ್ಲಿ ಓಂಕಾರದ ಧ್ಯಾನದ ಬಗ್ಗೆನೂ ಬರುತ್ತೆ ಅಲ್ವಾ? ಬರುತ್ತೆ. ಓಮಿತ್ತೇಕಾಕ್ಷರಂ ಬ್ರಹ್ಮ ವ್ಯಾಹರಣ್ ಮಾಮನುಸ್ಮರಣ್.
ಓಂ ಅನ್ನೋ ಒಂದೇ ಅಕ್ಷರ ಬ್ರಹ್ಮವನ್ನ ಉಚ್ಚರಿಸುತ್ತಾ ನನ್ನನ್ನು ಸ್ಮರಿಸುತ್ತಾ ದೇಹ ಬಿಟ್ರೆ ಪರಮಗತಿ ಖಂಡುತಾ ಅಂತ ಭರವಸೆ ಕೊಡ್ತಾನೆ. ಭಾಷ್ಯದಲ್ಲಿ ಓಂಕಾರದ ಬಗ್ಗೆ ಏನಾದ್ರೂ ವಿಶೇಷವಾಗಿ ಹೇಳಿದಾರಾ? ಹಾ, ಓಂ ಅನ್ನೋದು ಬ್ರಹ್ಮದ ಪ್ರತೀಕ ಅಥವಾ ಹೆಸರು. ಅದರ ಮೂಲಕ ಉಪಾಸನೆ ಮಾಡ್ಬೋದು ಅಂತ ಹೇಳುತ್ತೆ. ಮುಖ್ಯವಾಗಿ ಅನನ್ಯ ಚೇತಾಹ ಸತತಂ. ಯಾರು ಬೇರೆ ಚಿಂತೆ ಇಲ್ಲದೆ ಸತತವಾಗಿ ನನ್ನನ್ನೇ ನೆನೀತಾರೋ ಅವರಿಗೆ ನಾನು ಸುಲಭವಾಗಿ ಸಿಗುತ್ತೇನೆ ಅಂತ ಭಗವಂತನೇ ಹೇಳೋದು. ಹೌದು, ನಿತ್ಯಯುಕ್ತನಾದ ಯೋಗಿಗೆ ನಾನು ಸುಲಭ ಅಂತ. ಆಹಾ, ಅಂದ್ರೆ ಈ ನಿರಂತರ ಸ್ಮರಣೆ, ಭಕ್ತಿ ಇದ್ರೆ ಅಂತಿಮವಾಗಿ ಸಿಗೋದು ಪುನರ್ಜನ್ಮದಿಂದ ಬಿಡುಗಡೆನಾ? ಖಂಡಿತ. ಮಾ ಮುಪ್ಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ. ನನ್ನನ್ನು ಸೇರಿದ್ಮೇಲೆ ಮತ್ತೆ ಈ ದುಃಖದ ಮನೆ ಅಶಾಶ್ವತವಾದ ಜನ್ಮ ಇಲ್ಲ. ಅವರು ಪರಮಸಿದ್ಧಿಯನ್ನು ಪಡೆಯುತ್ತಾರೆ. ಬ್ರಹ್ಮಲೋಕದವರೆಗಿನ ಲೋಕಗಳೆಲ್ಲವೂ ಅವೆಲ್ಲವೂ ಕಾಲಕ್ಕೆ ಅಧೀನ. ಆ ಬ್ರಹ್ಮಭೂನ ಲೋಕಃ ಪುನರಾವರ್ತಿನ. ಅಲ್ಲಿಗೆ ಹೋದ್ರೂ ಮತ್ತೆ ಹುಟ್ಟಿ ಬರಬೇಕು. ಆದ್ರೆ ನನ್ನನ್ನು ಸೇರಿದ್ರೆ ಪುನರ್ಜನ್ಮ ಇಲ್ಲ. ಈ ಸೃಷ್ಟಿ ಲಯ ಚಕ್ರದ ಬಗ್ಗೆಯೂ ಇದರಲ್ಲಿ ವಿವರಣೆ ಇದೆಯಲ್ಲ? ಹೌದು. ಬ್ರಹ್ಮನ ಹಗಲಾದಾಗ ಎಲ್ಲವೂ ಅವ್ಯಕ್ತದಿಂದ ವ್ಯಕ್ತ ಆಗುತ್ತೆ. ರಾತ್ರಿಯಾದಾಗ ಮತ್ತೆ ಅವ್ಯಕ್ತದಲ್ಲೇ ಲೀನಾಗುತ್ತೆ. ಇದು ನಡೀತಾನೇ ಇರುತ್ತೆ. ಇದು ಕರ್ಮಾನುಸಾರ ನಡೆಯೋ ಚಕ್ರನಾ? ಹೌದು, ಇದು ಕರ್ಮಾನುಸಾರ ನಡೆಯೋ ಚಕ್ರ. ಆದ್ರೆ ಇದಕ್ಕೂ ಮೀರಿದ ಒಂದು ಸತ್ಯ ಇದೆ. ಪರಸ್ತಸ್ಮಾತ್ತು ಭಾವೋನ್ಯೋ ಅವ್ಯಕ್ತೋವ್ಯಕ್ತಾತ್ ಸನಾತನಃ. ಅಂದ್ರೆ ಈ ವ್ಯಕ್ತ ಅವ್ಯಕ್ತ ಸೃಷ್ಟಿಗಿಂತ ಬೇರೆಯಾದ, ಅದಕ್ಕೂ ಮಿಗಿಲಾದ, ನಾಶವೇ ಇಲ್ಲದ ಸನಾತನವಾದ ಇನ್ನೊಂದು ಅವ್ಯಕ್ತ ತತ್ವ ಇದೆ. ಅದೇ ಆ ಅಕ್ಷರ ತತ್ವ. ಓ, ಅದು ಯಾವತ್ತೂ ನಾಶ ಆಗಲ್ಲ. ಹೌದು. ಯಹಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಎಲ್ಲವೂ ನಾಶವಾದ್ರೂ ಅದು ನಾಶವಾಗೋದಿಲ್ಲ. ಅದೇ ಅಂತಿಮ ಸತ್ಯ, ಅದೇ ಪರಮಗತಿ. ಹಾಗಾದ್ರೆ ಒಟ್ಟಿನಲ್ಲಿ ಈ 8ನೇ ಅಧ್ಯಾಯ ಬ್ರಹ್ಮದಿಂದ ಹಿಡಿದು ಮರಣಕಾಲದ ಸ್ಮರಣೆ ಮತ್ತೆ ಆ ಶಾಶ್ವತ ತತ್ವದವರೆಗೆ ಎಲ್ಲವನ್ನೂ ಸ್ಪಷ್ಟವಾಗಿ ತಿಳಿಸುತ್ತೆ. ಭಕ್ತಿ, ಅಭ್ಯಾಸ, ನಿರಂತರ ಚಿಂತನೆಯಿಂದ ಆ ಅಕ್ಷರ ತತ್ವವನ್ನ ಸೇರಬಹುದು ಅಂತ ದಾರಿ ತೋರ್ಸತ್ತೆ. ನಿಜ. ಈ ಅಧ್ಯಾಯದ ತಿಳುವಳಿಕೆ ನಾವು ದಿನನಿತ್ಯವ ಕೆಲಸಗಳನ್ನ ಮಾಡ್ತಾನೆ ಆ ಶಾಶ್ವತ ಸತ್ಯದ ಕಡೆಗೆ ನಮ್ಮ ಗಮನವನ್ನ ಹೇಗಿಡ್ಬೋದು, ಹೇಗೆ ಆ ಅಕ್ಷರ ತತ್ವದ ಅರಿವನ್ನು ಪಡಿಬೋದು ಅನ್ನೋದರ ಬಗ್ಗೆ ಆಳವಾಗಿ ಯೋಚಿಸೋಕೆ ಒಂದು ಪ್ರೇರಣೆ ಕೊಡುತ್ತೆ. ಬಹುಶಃ ಆ ಅಕ್ಷರ ತತ್ವದ ಅರಿವೇ ನಮ್ಮೆಲ್ಲರ ಅಂತಿಮ ಹುಡುಕಾಟವಾಗಿರಬೇಕು ಅಲ್ವಾ? ಹೌದು. ಆ ನಿರಂತರವಾದ ನಾಶರಹಿತವಾದ ಸತ್ಯದ ಅನ್ವೇಷಣೆಯೇ ಮುಖ್ಯ.